ಎಲ್ಲರೂ ನಮಸ್ಕಾರ. ಯೂಶುವಲ್ ಆಗಿ ಮೇಡಮ್ ಎಲ್ಲ ಸರಿಯಾಗಿದೆ, ಆದರೆ ಕನ್ಸೀವ್ ಆಗ್ತಾ ಇಲ್ಲ. ಎಲ್ಲ ಸರಿ ಇದೆ, ನಂದು ಎಲ್ಲ ಸರಿ ಇದೆ, ಹಸ್ಬೆಂಡ್ ಕಡೆನೂ ಎಲ್ಲ ಸರಿ ಇದೆ, ಬೇರೆ ಮಿನಿಮಮ್ ಎಲ್ಲ ಟೆಸ್ಟ್ಗಳ್ನೂ ನಾವು ಮಾಡಿಸಿದ್ದೀವಿ, ಆದ್ರೂ ಕನ್ಸೀವ್ ಆಗ್ತಾ ಇಲ್ಲ ಅನ್ನೋದು ಒಂದು ಕ್ಯಾಟಗರಿ. ಇನ್ನೊಂದು ಕ್ಯಾಟಗರಿ, ಕನ್ಸೀವ್ ಆಗ್ತೀವಿ ಮಿಸ್ಕ್ಯಾರೇಜ್ ಆಗುತ್ತೆ, ಕನ್ಸೀವ್ ಆಗ್ತೀವಿ ಮಿಸ್ಕ್ಯಾರೇಜ್ ಆಗುತ್ತೆ ಅನ್ನೋದು ಒಂದು ಕ್ಯಾಟಗರಿ. ಇನ್ನೊಂದು ಕ್ಯಾಟಗರಿ, ಏಜ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಬಟ್ ಇನ್ನೂ ಕನ್ಸೀವ್ ಆಗಿಲ್ಲ. ಈಗ ಕನ್ಸೀವ್ ಆದರೆ ಮಗುಗೇನಾದರೂ ಪ್ರಾಬ್ಲಮ್ ಆಗುತ್ತಾ, ಮಗು ಆರೋಗ್ಯವಾಗಿರುತ್ತಾ ಅನ್ನೋದು ಒಂದು ಕ್ಯಾಟಗರಿ. ಇನ್ನೊಂದು ಕ್ಯಾಟಗರಿ, ಆಲ್ರೆಡಿ ಜೆನೆಟಿಕಲಿ ಇರುವಂತಹ ಪ್ರಾಬ್ಲಮ್ ಬಂದು ಮಗುನ ಅಬೋರ್ಷನ್ ಮಾಡಿಸಿದ್ದೀವಿ ಹಿಂದಕ್ಕೆ, ಸೊ ಈಗ ಮತ್ತೆ ತಿರ್ಗಾ ಆ ಪ್ರಾಬ್ಲಮ್ಸು ಮತ್ತೆ ನಾನೇನಾದರೂ ಕನ್ಸೀವ್ ಆದರೆ ಬರುತ್ತಾ, ಆಗಬಹುದಾ ಅನ್ನೋ ಅಂತಹ ಡೌಟ್ ಇರೋರು, ಅಥವಾ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಗಂಡನ ಕಡೆಗೆ ಅಥವಾ ಹೆಂಡತಿ ಕಡೆಗೆ ಎರಡೂ ಫ್ಯಾಮಿಲಿನಲ್ಲಿ ಯಾರಿಗಾದ್ರೂ ಜೆನೆಟಿಕಲ್ ಪ್ರಾಬ್ಲಮ್ ಅಂತಂದರೆ, ಯೂಶ್ವಲ್ ಆಗಿ ಮೋಸ್ಟ್ ಕಾಮನ್ ಅಂತಂತಂದರೆ ಬುದ್ಧಿಮಾಂದ್ಯತೆ ಇರುವಂತಹ ಮಕ್ಕಳು ಯಾವುದೇ ಫ್ಯಾಮಿಲಿನಲ್ಲಿ ಇದ್ರು ಅಂತಂತಂದರೆ ಜೆನೆಟಿಕಲಿ ಅದು ಟ್ರಾನ್ಸ್ಫರ್ ಆಗ್ತಾ ಜನ್ರೇಷನ್ ಟು ಜನ್ರೇಷನ್ ಪಾಸ್ ಆನ್ ಆಗಿರುವಂತಹ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ನಮ್ಮ ಮಗುವಿಗೆ ಏನಾದರೂ ಈ ಥರ ಆಗಬಹುದಾ ಅನ್ನೋವಂತಹ ಡೌಟ್ ಇರೋ ಅಂಥವ್ರು. ಸೊ ಆಲ್ ಟುಗೆದರ್ ಈ ಎಲ್ಲ ಸಿಚುವೇಶನ್ನಲ್ಲಿ ಮೋಸ್ಟ್ ಕಾಮನ್ ಅಂತಂತಂದರೆ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಬರುವಂಥದ್ದು, ಆಯಿತಾ. ಜೆನೆಟಿಕಲಿ ಬರುವಂತಹ ಡಿಸಾರ್ಡರ್ಸ್, ಜೆನೆಟಿಕಲ್ ಡಿಫೆಕ್ಟ್ಸ್, ಆಯಿತಾ. ಇದಕ್ಕೆ ಕಾರಣ ಏನು? ಕ್ರೋಮೋಸೋಮ್ಸ್, ಆಯಿತಾ. ಕ್ರೋಮೋಸೋಮ್ಸ್ ರಿಲೇಟೆಡ್ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಎಗ್ ಆರ್ ಸ್ಪರ್ಮಲ್ಲಿ ಇತ್ತು ಅಂತಂತಂದರೆ ನಾನು ಇಷ್ಟೊತ್ತವರೆಗೂ ಹೇಳಿದ ಎಲ್ಲನೂ ಆಗುವಂತಹ ಸಾಧ್ಯತೆಗಳಿರುತ್ತೆ. ಓಕೆ, ಸೊ ಹಾಗಾಗಿ ಯಾರಿಗೇ ಆಗಿರಲಿ, ಸಪೋಸ್ ಏನಾದರೂ ಅನೇಬಲ್ ಟು ಕನ್ಸೀವ್, ಎಲ್ಲನೂ ಸರಿಯಾಗಿದೆ ಆದರೆ ಕನ್ಸೀವ್ ಆಗೋದಕ್ಕೆ ಆಗ್ತಾ ಇಲ್ಲ, ಎಲ್ಲ ಹೆಲ್ದಿ ಆಗಿದೆ, ಕನ್ಸೀವ್ ಆಗೋದಕ್ಕೆ ಆಗ್ತಾ ಇಲ್ಲ, ಕನ್ಸೀವ್ ಆಗ್ತೀವಿ ಮಿಸ್ಕ್ಯಾರೇಜ್ ಆಗುತ್ತೆ, ಕನ್ಸೀವ್ ಆಗ್ತೀವಿ ಮಿಸ್ಕ್ಯಾರೇಜ್ ಆಗುತ್ತೆ. ನಾವು 35-40 ಏಜ್ ಗ್ರೂಪಲ್ಲಿದ್ದೀವಿ, ಹತ್ತತ್ರ ಅರೌಂಡ್ 40 ಇದ್ದೀವಿ. ನಾವು ವಿ ಆರ್ ಟ್ರೈಯಿಂಗ್ ಟು ಗೆಟ್ ಪ್ರೆಗ್ನೆಂಟ್. ಈ ಟೈಮಲ್ಲಿ ನಾವು ಕನ್ಸೀವ್ ಆದರೆ ಮಗುಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅನ್ನೋ ಅಂಥವ್ರು, ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಯಾರಿಗಾದರೂ ಬುದ್ಧಿಮಾನ್ಯತೆ ಇತ್ತು ಅಂತಂತಂದರೆ ಅಂಥವ್ರು. ಸೊ ಅಂಥವರೆಲ್ಲ ಮಾಡಿಸಬೇಕಾದಂತಹ ಟೆಸ್ಟ್ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ಮಾತಾಡೋಣ. ಸೊ ಏನಂತಂದರೆ ಎಗ್ ಕ್ವಾಲಿಟಿ, ಎಗ್ಗಲ್ಲಿ ಏನಾದರೂ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಇದೆನಾ ಅಂತ ತಿಳ್ಕೊಳ್ಳೋದಕ್ಕೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಟೆಸ್ಟ್ ಇದೆ, ಆಯಿತಾ. ಅದೇ ಥರ ಸ್ಪರ್ಮಲ್ಲಿ ಏನಾದರೂ ಕ್ರೋಮೋಸೋಮಲ್ ಪ್ರಾಬ್ಲಮ್ಸ್ ಇದೆನಾ ಅಂತ ತಿಳ್ಕೊಳ್ಳೋದಕ್ಕೆ ಕೆಲವೊಂದಿಷ್ಟು ಟೆಸ್ಟ್ಗಳಿದೆ. ಇವೆರಡನ್ನೂ ಬಿಟ್ಟು ಫಾರ್ಮ್ ಆಗಿರೋ ಎಂಬ್ರಿಯೋನಲ್ಲಿ, ಆಯಿತಾ, ಸೊ ಫಾರ್ಮ್ ಆಗಿರೋ ಎಂಬ್ರಿಯೋನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆನಾ ಅಂತ ತಿಳ್ಕೊಳ್ಳೋದಕ್ಕೂ ಕೂಡ ಸುಮಾರಷ್ಟು ಟೆಸ್ಟ್ಗಳಿದೆ, ಆಯಿತಾ. ಒಬ್ಬರು ಕಾಮೆಂಟ್ ಮಾಡಿದರು, ಎಗ್ಗಲ್ಲಿ ಸ್ಪರ್ಮಲ್ಲಿ ಏನಾದರೂ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಇದೆನಾ ಅನ್ನೋದನ್ನು ತಿಳ್ಕೊಳ್ಳೋದು ಹೇಗೆ ಅಂತ. ಓಕೆ, ಇದು ಏನಕ್ಕೆ ಇಂಪಾರ್ಟೆಂಟ್ ಅಂತಂದರೆ, ಒಂದೊಂದು ಸತಿ ಎಗ್ಗಲ್ಲೂ ಯಾವುದೇ ರೀತಿಯಾದಂತಹ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಇರಲ್ಲ, ಸ್ಪರ್ಮಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಡಿಸಾರ್ಡರ್ಸ್ ಇರಲ್ಲ, ಆದರೆ ಫಾರ್ಮ್ ಆಗಿರೋ ಎಂಬ್ರಿಯೋನಲ್ಲಿ ಜೆನೆಟಿಕ್ ಮಟೀರಿಯಲ್ ಪ್ರಾಬ್ಲಮ್ ಇರುತ್ತೆ, ಅಂದರೆ ಕ್ರೋಮೋಸೋಮಲ್ ಪ್ರಾಬ್ಲಮ್ಸ್ ಇರುತ್ತೆ, ಆಯಿತಾ. ಸೊ ಆ ಥರ ಆಗಿತ್ತು ಅಂತಂದವಾಗ ಇವ್ರ ಕಡೆನೂ ಏನೂ ಪ್ರಾಬ್ಲಮ್ ಇಲ್ಲ, ಇವ್ರ ಕಡೆನೂ ಏನೂ ಪ್ರಾಬ್ಲಮ್ ಇಲ್ಲ, ಆದರೆ ಹುಟ್ಟೋ ಮಗುವಿಗೆ ಏನು ಮಗು ಫಾರ್ಮ್ ಆಗಿದೆಯಲ್ಲ ಆ ಮಗುನಲ್ಲಿ ಪ್ರಾಬ್ಲಮ್ ಇರುತ್ತೆ. ಓಕೆ, ಸೊ ಆ ಥರ ಪ್ರಾಬ್ಲಮ್ ಆದವಾಗ ಮಿಸ್ಕ್ಯಾರೇಜ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಓಕೆ, ಸೊ ಮಿಸ್ಕ್ಯಾರೇಜ್ ಆಗ್ತಾ ಇದೆ, ರಿಕರೆಂಟ್ ಮಿಸ್ಕ್ಯಾರೇಜಸ್ ಆಗ್ತಾ ಇದೆ ಅಂತಂತಂದರೆ ದಿಸ್ ಮೇ ಬಿ ದ ರೀಸನ್. ಓಕೆ, ಸೊ ಹಾಗಾಗಿ ಏನಂತ ಹೇಳ್ತಾರೆ, ಎಗ್ ಕ್ವಾಲಿಟಿ ಆ್ಯಂಡ್ ಸ್ಪರ್ಮ್ ಕ್ವಾಲಿಟಿನ ಚೆಕ್ ಮಾಡೋದು ತುಂಬಾ ಮುಖ್ಯ. ಸೊ ಕ್ವಾಲಿಟಿ ಅಂತಂತಂದ್ರೇನು, ಎಂಡ್ ಆಫ್ ದಿ ಡೇ ಹೌ ದೇ ಆರ್ ಅಂತಂದರೆ ಬೈ ಅಪಿಯರೆನ್ಸ್ ಆಗಿರಬಹುದು, ಒಳಗಡೆ ಹೇಗಿದ್ದೀವಿ ಅನ್ನೋದು, ಎರಡೂ ಕೂಡಿನೇ ಕ್ವಾಲಿಟಿ ಅಂತಂತಂದರೆ ನಾವು ಹೇಗೆ ಕಾಣಿಸ್ತಾ ಇದ್ದೀವಿ, ನಮ್ಮ ಕ್ಯಾರೆಕ್ಟರ್ ಏನು, ಎರಡೂ ಸೇರಿಸಿನೇ ಕ್ವಾಲಿಟಿ. ಸೊ ಸೇಮ್ ಥಿಂಗ್ ಫಾರ್ ಎಗ್ ಆ್ಯಂಡ್ ಸ್ಪರ್ಮ್. ಎಗ್ ನೋಡೋದಕ್ಕೆ ಹೇಗಿದೆ, ಸ್ಪರ್ಮ್ ನೋಡೋದಕ್ಕೆ ಹೇಗಿದೆ ಅನ್ನೋದು ಒಂದು ಕ್ರೈಟೀರಿಯಾ ಆದರೆ, ಒಳಗಡೆ ಕ್ರೋಮೋಸೋಮ್ಸ್ ಹೇಗಿದೆ, ಎಗ್ಗಲ್ಲಿ ಕ್ರೋಮೋಸೋಮ್ಸ್ ಹೇಗಿದೆ, ಸ್ಪರ್ಮ್ ಒಳಗಡೆ ಕ್ರೋಮೋಸೋಮ್ಸ್ ಹೇಗಿದೆ, ಹೆಲ್ದಿ ಆಗಿದೆನಾ, ನೀಟಾಗಿದೆನಾ, ನಂಬರ್ ಆಫ್ ಕ್ರೋಮೋಸೋಮ್ಸು ಸರಿಯಾಗಿದೆನಾ, ಅಪಿಯರೆನ್ಸು ಸರಿಯಾಗಿದೆನಾ ಅನ್ನೋದು ಕ್ವಾಲಿಟಿನ ಡಿಸೈಡ್ ಮಾಡುತ್ತೆ. ಎಗ್ ಕ್ವಾಲಿಟಿ ಆಗಿರಬಹುದು, ಸ್ಪರ್ಮ್ ಕ್ವಾಲಿಟಿ ಆಗಿರಬಹುದು, ಎಂಬ್ರಿಯೋ ಕ್ವಾಲಿಟಿ ಆಗಿರಬಹುದು. ಸೊ ಅದಕ್ಕೋಸ್ಕರನೇ ಎಗ್ ಕ್ವಾಲಿಟಿ, ಸ್ಪರ್ಮ್ ಕ್ವಾಲಿಟಿ ಆ್ಯಂಡ್ ಎಂಬ್ರಿಯೋ ಕ್ವಾಲಿಟಿ ವಾಟ್ ಎವರ್ ಫಾರ್ಮ್ಡ್, ಆಯಿತಾ, ಈ 3 ಡಿಫ್ರೆಂಟ್ ಕ್ಯಾಟಗರಿಗೆ ಡಿಫ್ರೆಂಟ್ ಟೆಸ್ಟ್ಗಳಿದೆ. ಸೊ ಆ ಎಲ್ಲ ಟೆಸ್ಟ್ಗಳನ್ನ ಮಾಡಿಸೋದ್ರಿಂದ ನಿಮಗೇನಾದರೂ, ನಾನು ಇಷ್ಟೊತ್ತವರೆಗೂ ಹೇಳಿದ್ರಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾ ಇತ್ತು, ವಿಚ್ ಲೈಕ್
ಅನೇಬಲ್ ಟು ಕನ್ಸೀವ್ ಆಗಿರಬಹುದು, ಅಂದರೆ ಇನ್ಫರ್ಟಿಲಿಟಿ ಆಗಿರಬಹುದು, ಏಜ್ ಗ್ರೂಪ್ ಜಾಸ್ತಿ ಇರಬಹುದು. ಸೊ ಇದು ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇತ್ತು ಅಂತಂತಂದರೆ ಈ ಟೆಸ್ಟ್ಗಳನ್ನ ಮಾಡಿಸೋದ್ರಿಂದ ನಿಮಗೆ ಗೊತ್ತಾಗುತ್ತೆ, ಓಕೆ ಎಗ್ಗಲ್ಲಿ ಪ್ರಾಬ್ಲಮ್ ಇದೆನಾ, ಸ್ಪರ್ಮಲ್ಲಿ ಪ್ರಾಬ್ಲಮ್ ಇದೆನಾ, ಅಥವಾ ಫಾರ್ಮ್ ಆಗಿರೋ ಎಂಬ್ರಿಯೋನಲ್ಲಿ ಪ್ರಾಬ್ಲಮ್ ಇದೆನಾ ಅನ್ನೋದು. ಓಕೆ, ಸಿ ಅಗೇನ್ ಇದರಲ್ಲಿ ಇನ್ನೊಂದು ಏನು ಪಾಯಿಂಟ್ ಅಂತಂದರೆ, ಫಾರ್ಮ್ ಆಗಿರೋ ಎಂಬ್ರಿಯೋನಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂತಂದರೆ ಅಗೇನ್ ಇಟ್ ವೋಂಟ್ ಕಮ್ ಟು ಯು. ಬರೋದು ಎಗ್ಗಿಂದ ಬರಬೇಕು ಒಂದು, ಸ್ಪರ್ಮಿಂದ ಬರಬೇಕು ಒಂದು. ಎಗ್ಗಲ್ಲೂ ಏನಿಲ್ಲ, ಸ್ಪರ್ಮಲ್ಲೂ ಏನಿಲ್ಲ, ಫಾರ್ಮ್ ಆಗಿರೋ ಎಂಬ್ರಿಯೋನಲ್ಲಿ ಪ್ರಾಬ್ಲಮ್ ಇದೆ ಅಂತಂದರೆ ಇವರು ಎರಡರದ್ದು ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇರಲ್ಲ. ಓನ್ಲಿ ಫಾರ್ ಒನ್ ಇನ್ಸ್ಟಂಟ್ ಆ ಪ್ರೆಗ್ನೆನ್ಸಿ ಮಾತ್ರ ಪ್ರಾಬ್ಲಮೆಟಿಕ್ ಆಗಿದೆ. ಸೊ ನೆಕ್ಸ್ಟ್ ಪ್ರೆಗ್ನೆನ್ಸಿ ನೀವು ಟ್ರೈ ಮಾಡಿದಾಗ ನಿಮಗೆ ಮತ್ತೆ ಇದೇ ಥರ ಆಗುವಂತಹ ಯಾವುದೇ ಸಾಧ್ಯತೆಗಳಿರಲ್ಲ. ಓಕೆ, ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಒನ್ ಬೈ ಒನ್ ಎಗ್ಗಲ್ಲಿರೋ ಕ್ರೋಮೋಸೋಮಲ್ ಪ್ರಾಬ್ಲಮ್ಸ್ನ ಡಿಟೆಕ್ಟ್ ಮಾಡೋದು ಹೇಗೆ, ಸ್ಪರ್ಮ್ ರಿಲೇಟೆಡ್ ಕ್ರೋಮೋಸೋಮಲ್ ಪ್ರಾಬ್ಲಮ್ಸ್ನ ಡಿಟೆಕ್ಟ್ ಮಾಡೋದು ಹೇಗೆ, ಆ್ಯಂಡ್ ಎಂಬ್ರಿಯೋ ರಿಲೇಟೆಡ್ ಕ್ರೋಮೋಸೋಮಲ್ ಪ್ರಾಬ್ಲಮ್ಸ್ನ ಹೇಗೆ ಡಿಟೆಕ್ಟ್ ಮಾಡ್ತಾರೆ ಅನ್ನೋದು ಎಲ್ಲ ಟೆಸ್ಟ್ಗಳ ಬಗ್ಗೆ ಮಾತಾಡೋಣ ಬನ್ನಿ. ಸೊ ಫಸ್ಟು ಸ್ಪರ್ಮ್ ರಿಲೇಟೆಡ್ ಟೆಸ್ಟ್ಗಳ ಬಗ್ಗೆ ಮಾತಾಡೋಣ. ಇದರಲ್ಲಿ ಫಸ್ಟ್ ಥಿಂಗು ಸ್ಯಾಟ್ ಅಂತ, ಆಯಿತಾ. ಸ್ಯಾಟ್ ಅಂದರೆ ಯಾವುದೋ ಒಂದು ಟೆಕ್ನಿಕಲ್ ಎಕ್ಸಾಮ್ ಅಲ್ಲ. ಸ್ಯಾಟ್ ಅಂತಂತಂದರೆ ಸ್ಪರ್ಮ್ ಅನ್ಯುಪ್ಲಾಯ್ಡಿ ಟೆಸ್ಟ್ ಅಂತ. ಓಕೆ, ಸೊ ಒಂದು ಸ್ಪರ್ಮ್ ಸೆಲ್ಲಲ್ಲಿ ಇರಬೇಕಾದಂತಹ ನಂಬರ್ ಆಫ್ ಕ್ರೋಮೋಸೋಮ್ಸ್ ಎಷ್ಟು? 23 ಕ್ರೋಮೋಸೋಮ್ಸ್ ಇರುತ್ತೆ ಯೂಶ್ವಲಾಗಿ. ಓಕೆ, ಸೊ ಈ ಟೆಸ್ಟ್ ಮಾಡೋದ್ರಿಂದ, ಈ ಟೆಸ್ಟಿಂದ ಏನು ಗೊತ್ತಾಗುತ್ತೆ ಅಂತಂತಂದರೆ ಅಬ್ನಾರ್ಮಲ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇತ್ತು ಅಂತಂತಂದರೆ ಗೊತ್ತಾಗುತ್ತೆ. 23 ಈಸ್ ದ ನಾರ್ಮಲ್ ನಂಬರ್. 23ಗಿಂತ ಜಾಸ್ತಿ ಇದ್ರೂ ಈ ಟೆಸ್ಟಿಂದ ಗೊತ್ತಾಗುತ್ತೆ, 23ಗಿಂತ ಕಮ್ಮಿ ಇದ್ರೂ ಈ ಟೆಸ್ಟಿಂದ ಗೊತ್ತಾಗುತ್ತೆ. ಓಕೆ, ಸೊ 23ನೇ ಇರಬೇಕು, 23ಗಿಂತ ಜಾಸ್ತಿನೇ ಇರ್ಬೋದು, 23ಗಿಂತ ಕಮ್ಮಿನೇ ಇರ್ಬೋದು. ಎರಡೂ ಕೇಸಲ್ಲೂ ಡಿಫ್ರೆಂಟ್ ಬರ್ತ್ ಡಿಫೆಕ್ಟ್ಸ್ ಬರುತ್ತೆ ಮಗುಗೆ. ಓಕೆ, ಸೊ ಹಾಗಾಗಿ ನಂಬರ್ ಆಫ್ ಕ್ರೋಮೋಸೋಮ್ಸ್ ಶುಡ್ ಬಿ 23. ಸೊ ಇದು ನಂಬರ್ ಆಫ್ ಕ್ರೋಮೋಸೋಮ್ಸ್ 23 ಇದೇನೋ ಇಲ್ವೋ ಅನ್ನೋದು ಯಾವ ಟೆಸ್ಟಿಂದ ಗೊತ್ತಾಗುತ್ತೆ? ಸ್ಯಾಟ್ ಅನ್ನೋ ಟೆಸ್ಟಿಂದ ಗೊತ್ತಾಗುತ್ತೆ, ಸ್ಪರ್ಮ್ ಅನ್ಯುಪ್ಲಾಯ್ಡಿ ಟೆಸ್ಟ್. ನೆಕ್ಸ್ಟು ಸ್ಪರ್ಮ್ ಫಿಶ್, ಅಂದರೆ ಸ್ಪರ್ಮ್ ಏನಿದು ಫ್ಲೋರೋಸೆನ್ಸ್ ಇನ್ ಸಿತು ಹೈಬ್ರಿಡೈಸೇಷನ್ ಅಂತ ಈ ಟೆಸ್ಟ್ ಹೆಸರು. ಸೊ ಫಿಶ್ ಟೆಸ್ಟ್ ಅಂದರೆ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ಈ ಟೆಸ್ಟ್ ಏನಂತಂದರೆ ಸ್ಯಾಟ್ ಟೆಸ್ಟ್ಗಿಂತ ಒಂದು ಸ್ಟೆಪ್ ಅಹೆಡ್. ಏನಂತಂತಂದರೆ ಸ್ಯಾಟಲ್ಲಿ ಬರೀ ನಂಬರ್ ಆಫ್ ಕ್ರೋಮೋಸೋಮ್ಸ್ನ ಮಾತ್ರ ಚೆಕ್ ಮಾಡ್ತಾರೆ. ಓಕೆ, ಬಟ್ ಈ ಟೆಸ್ಟಲ್ಲಿ ಮೋರ್ ಡೀಪರ್, ಸ್ಯಾಟ್ಗಿಂತ ಸ್ವಲ್ಪ ಮೋರ್ ಡೀಪರ್. ಹೇಗೆ ಅಂತಂತಂದರೆ ನಂಬರ್ ಆಫ್ ಕ್ರೋಮೋಸೋಮ್ಸ್ನೂ ಕೂಡ ಚೆಕ್ ಮಾಡ್ತಾರೆ. ಅದರ ಜೊತೆಗೆ ಅಪಿಯರೆನ್ಸ್ ಅಂದರೆ ಸ್ಟ್ರಕ್ಚರಲ್ ಅಪಿಯರೆನ್ಸ್, ಕ್ರೋಮೋಸೋಮ್ಸ್ ಇದೇ ಥರ ಇರಬೇಕು, ಕ್ರೋಮೋಸೋಮ್ ಹೀಗಿದೆ ಅಂತಂತಂದರೆ ಹೀಗಿರಲ್ಲ, ಎಕ್ಸಾಂಪಲ್ ಅಷ್ಟೇ. ಓಕೆ, ಹೀಗಿದೆ ಅಂತಂತಂದರೆ ಇದೇ ಥರ ಇರಬೇಕು. ಲೈಕ್ ಓಕೆ, 2 ಸ್ಟ್ರಿಂಗ್ ಅಂತಂತಂದರೆ ಹೀಗೆ ಬಂದಿರ್ತವೆ. ಓಕೆ, ಕ್ರೋಮೋಸೋಮ್ಸ್. ಸೊ ಹೀಗೆ ಇರಬೇಕು, ಅಪಿಯರೆನ್ಸ್ ಎಲ್ಲ ಕರೆಕ್ಟಾಗಿದೆನಾ ನೋಡೋದಕ್ಕಲ್ಲ, ಮೇಕ್ ಕೂಡ ಒಳಗಡೆ ಕರೆಕ್ಟಾಗಿ ಇದೆನಾ ಅನ್ನೋದನ್ನು ಈ ಟೆಸ್ಟಿಂದ ಕಂಡುಹಿಡಿತಾರೆ. ಸೊ ಅಗೇನ್ ಸ್ಟ್ರಕ್ಚರಲ್ಲಿ ಏನಾದರೂ ಕ್ರೋಮೋಸೋಮ್ಸ್ಗೆ ಪ್ರಾಬ್ಲಮ್ ಇತ್ತು, 23ನೇ ಇದೆ, ಆದರೆ ಒಂದು ಕುಂಟ ಒಂದು ಗುಡ್ಡ ಈ ಥರ ಏನಾದರೂ ಇತ್ತು ಅಂತಂತಂದರೆ ಹುಟ್ಟೋ ಮಗುವಿಗೆ ಖಂಡಿತವಾಗ್ಲೂ ಪ್ರಾಬ್ಲಮ್ ಆಗುತ್ತೆ, ಡಿಫೆಕ್ಟ್ಸ್ ಬರುತ್ತೆ. ಓಕೆ, ಸೊ ಹಾಗಾಗಿ ಈ ಟೆಸ್ಟಿಂದ ನಿಮಗೆ ಸ್ಟ್ರಕ್ಚರಲ್ ಅಬ್ನಾರ್ಮಲಿಟೀಸ್ ಕೂಡ ಗೊತ್ತಾಗುತ್ತೆ. ಆ್ಯಂಡ್ ಅನ್ಯುಪ್ಲಾಯ್ಡಿ ಅಂತಂದರೆ ನಂಬರ್ ಆಫ್ ಕ್ರೋಮೋಸೋಮ್ಸ್ ಹೆಚ್ಚು ಕಮ್ಮಿ ಇದ್ರೂ ಕೂಡ ಗೊತ್ತಾಗುತ್ತೆ. ನೆಕ್ಸ್ಟು ಸ್ಪರ್ಮ್ DNA ಫ್ರಾಗ್ಮೆಂಟೇಷನ್. ಸೊ ಇದರಿಂದ ಓವರ್ ಆಲ್ ಕ್ವಾಲಿಟಿ ಆಫ್ ಸ್ಪರ್ಮ್ ಗೊತ್ತಾಗುತ್ತೆ, ಎಷ್ಟು ಸ್ಟ್ರಾಂಗ್ ಇದೆ ಸ್ಪರ್ಮ್ DNA, ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ಸ್ಪರ್ಮ್ DNA ಫ್ರಾಗ್ಮೆಂಟೇಷನ್ನು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು ಇನ್ IVF. ಆಯಿತಾ, IVF ಮಾಡೋ ಟೈಮಲ್ಲಿ ಸ್ಪರ್ಮ್ DNA ಫ್ರಾಗ್ಮೆಂಟೇಷನ್ ಮಾಡ್ತಾರೆ. ಸೊ ದ್ಯಾಟ್ ಟು ಮೇಕ್ ಶ್ಯೂರ್ IVF ಸಕ್ಸಸ್ ಆಗೋದಕ್ಕೆ ಇದು ಕಾರಣ ಆಗಬಾರ್ದು ಅಂತಂತ ಹೇಳಿ ಪ್ರಯೋರ್ ನಿಮಗೆ ಸ್ಪರ್ಮ್ DNA ಫ್ರಾಗ್ಮೆಂಟೇಷನ್ ಮಾಡಿ ನೋಡ್ತಾರೆ. ನೆಕ್ಸ್ಟು ಆಲ್ ಆಫ್ ಅ ಸಡನ್ ಹೇಳ್ತಾರೆ ನೋಡಿ, ಇಷ್ಟು ದಿವಸ ಎಲ್ಲ ಸ್ಪರ್ಮ್ ಕೌಂಟು ಪ್ರೊಡಕ್ಷನ್ ಎಲ್ಲ ಚೆನ್ನಾಗಿತ್ತು, ಆಲ್ ಆಫ್ ಅ ಸಡನ್ ಇವಾಗ ಸಡನ್ ಡ್ರಾಪ್ ಆಗಿದೆ, ಸ್ಪರ್ಮ್ ಪ್ರೊಡಕ್ಷನ್ ಡ್ರಾಪ್ ಆಗಿದೆ, ಅಥವಾ ಕಂಪ್ಲೀಟಾಗಿ ಕಂಪ್ಲೀಟ್ ಆಬ್ಸೆನ್ಸ್ ಆಫ್ ಸ್ಪರ್ಮ್ ಅಂತಂದ್ರೆ ಸಿಮೆನ್ ಅನಲೈಸಿಸಲ್ಲಿ ಕಂಪ್ಲೀಟ್ ಆಬ್ಸೆನ್ಸ್ ಆಫ್ ಸ್ಪರ್ಮ್ ಅಂತ ಬರುತ್ತೆ ಕೆಲವೊಂದಿಷ್ಟು ಜನಕ್ಕೆ. ಇನ್ನು ಕೆಲವೊಂದಿಷ್ಟು ಜನಕ್ಕೆ ನಂಬರ್ ಆಫ್ ಸ್ಪರ್ಮ್ಸ್ ಕಮ್ಮಿ ಇರುತ್ತೆ, ಅಂದರೆ ಕೌಂಟ್ ಕಮ್ಮಿ ಇರುತ್ತೆ. ಓಕೆ, ಈ ಎರಡೂ ಸಿಚುವೇಷನ್ನಲ್ಲಿ ಮಾಡುವಂತಹ ಟೆಸ್ಟು, ಆ ಟೆಸ್ಟ್ಗೆ ವೈ ಕ್ರೋಮೋಸೋಮ್ ಮೈಕ್ರೋ ಡಿಲಿಷನ್ ಸ್ಕ್ರೀನಿಂಗ್ ಅಂತಂತ ಹೇಳಿ ಕರೀತಾರೆ. ಓಕೆ, ಸೊ ಇದರಿಂದ ಈ ಟೆಸ್ಟಿಂದ ಒಂದು ಯಾವ ರೀಸನ್ನಿಗೆ ಪ್ರೊಡಕ್ಷನ್
ಕಮ್ಮಿ ಆಗಿದೆ ಅನ್ನೋದು ಗೊತ್ತಾಗುತ್ತೆ, ಪ್ರೊಡಕ್ಷನ್ ಕಮ್ಮಿ ಆಗಿದೆನೋ ಅಥವಾ ಕಂಪ್ಲೀಟಾಗಿ ನಿಲ್ಲಾಗಿದೆನೋ ಅನ್ನೋದು ಯಾಕಾಗಿದೆ ಅನ್ನೋದು ಈ ಟೆಸ್ಟಿಂದ ಗೊತ್ತಾಗುತ್ತೆ. ಇನ್ನೊಂದು ಇದ್ರ ಜೊತೆಗೆ ಇನ್ನೊಂದು ಏನು ಗೊತ್ತಾಗುತ್ತೆ ಅಂತಂತಂದರೆ ಜೆನೆಟಿಕಲಿ ಪ್ರಾಬ್ಲಮ್ ಇದೆನಾ ಅಥವಾ ನಾನ್ ಜೆನೆಟಿಕಲ್ ಪ್ರಾಬ್ಲಮ್ಮಾ ಫಾರ್ ಇನ್ಫರ್ಟಿಲಿಟಿ. ಮೇಲ್ ಇನ್ಫರ್ಟಿಲಿಟಿಗೆ ರೀಸನ್ನು ಜೆನೆಟಿಕಲಿ ಬರ್ತಾ ಇರುವಂತಹ ಪ್ರಾಬ್ಲಮ್ ಇದೆನಾ ಅಥವಾ ನಾನ್ ಜೆನೆಟಿಕಲ್ ಬೇರೆ ಯಾವುದಾದ್ರೂ, ಅಂದರೆ ಒಳಗಡೆ ಸ್ಪರ್ಮ್ಸ್ ಎಲ್ಲ ಹೆಲ್ದಿಯಾಗೇ ಇದೆ, ಅದನ್ನು ಬಿಟ್ಟು ಬೇರೆ ಏನಾದರೂ ಪ್ರಾಬ್ಲಮ್ ಇದೆನಾ, ಲೈಕ್ ಇಜಾಕ್ಯುಲೇಷನ್ ಪ್ರಾಬ್ಲಮ್ ಆಗಿರಬಹುದು, ಈ ಥರದ್ದು ಯಾವುದಾದ್ರೂ ಬೇರೆ ಪ್ರಾಬ್ಲಮ್ ಜೆನೆಟಿಕಲ್ಲಿ ಬಿಟ್ಟು ಬೇರೆ ಯಾವುದಾದ್ರೂ ಪ್ರಾಬ್ಲಮ್ ಇದೆನಾ ಅನ್ನೋದು ಈ ಟೆಸ್ಟಿಂದ ಗೊತ್ತಾಗುತ್ತೆ. ಟು ಸರ್ಟನ್ ಎಕ್ಸ್ಟೆಂಟ್, ನಾಟ್ ಕಂಪ್ಲೀಟಾಗಿ ನಿಮಗೆ ಇದೇ ರೀಸನು ಅಂತಲ್ಲ, ಅಟ್ಲೀಸ್ಟ್ ನಿಮಗೆ ಇಷ್ಟು ಬೇಸಿಕ್ಕಾಗಿ ಯಾವ ರೀಸನ್ನಿಂದ ಮೇಲ್ ಇನ್ಫರ್ಟಿಲಿಟಿ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟು CFTR ಜೀನ್ ಮ್ಯೂಟೇಷನ್ ಟೆಸ್ಟ್ ಅಂತಂದರೆ ಇದೂ ಕೂಡ ಬೇರ್ ಮಿನಿಮಮ್ ಬೇಸಿಕ್ ರೀಸನ್ ಫಾರ್ ಮೇಲ್ ಇನ್ಫರ್ಟಿಲಿಟಿ. ಗಂಡು ಮಕ್ಕಳಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂತಂದರೆ ಯಾವ ಕಾರಣ ಅಂತ ತಿಳ್ಕೊಳ್ಳೋದಕ್ಕೆ ಈ ಟೆಸ್ಟನ್ನು ಮಾಡ್ತಾರೆ. ಓಕೆ, ಸೊ ಇದೆಲ್ಲ ಈಗ ಹೇಳಿರೋ ಎಲ್ಲ ಟೆಸ್ಟ್ಗಳೂ ಸ್ಪರ್ಮ್ ರಿಲೇಟೆಡ್, ಅಂದರೆ ಮೇಲ್ಸ್ ರಿಲೇಟೆಡ್. ಸೊ ಸ್ಪರ್ಮಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂತಂದರೆ, ಕ್ರೋಮೋಸೋಮಲ್ ಪ್ರಾಬ್ಲಮ್ಸ್ ಇತ್ತು ಅಂತಂದರೆ, DNA ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂತಂತಂದರೆ ಈ ಟೆಸ್ಟ್ಗಳನ್ನ ಮಾಡಿಸೋದ್ರಿಂದ ನಿಮಗೆ ಗೊತ್ತಾಗುತ್ತೆ, ಡಾಕ್ಟರ್ಸ್ಗೆ ಗೊತ್ತಾಗುತ್ತೆ. ಸೊ ದ್ಯಾಟ್ ಏನು ಮಾಡಬಹುದು ಅನ್ನೋದನ್ನು ಅನಲೈಸ್ ಮಾಡಿ ಡಿಸೈಡ್ ಮಾಡ್ತಾರೆ ಡಾಕ್ಟರ್ಸ್. ಓಕೆ, ಸ್ಪರ್ಮ್ ರಿಲೇಟೆಡ್ ಆಯ್ತಲ್ವಾ, ಈಗ ಎಗ್ ರಿಲೇಟೆಡ್ ಯಾವೆಲ್ಲ ಟೆಸ್ಟ್ಗಳನ್ನ ಮಾಡ್ತಾರೆ ಸೊ ದಟ್ ಕ್ರೋಮೋಸೋಮಲ್ ಪ್ರಾಬ್ಲಮ್ಸ್ ಏನಾದರೂ ಇತ್ತು ಅಂತಂದರೆ ಗೊತ್ತಾಗುತ್ತೆ. ಅಂತಂದರೆ ಫಸ್ಟ್ ಥಿಂಗು oocyte ಮಾರ್ಫಾಲಜಿ ಅಸೆಸ್ಮೆಂಟ್. ಅಂತಂದರೆ oocyte ಅಂತಂತಂದರೆ ನಥಿಂಗ್ ಬಟ್ ಎಗ್, ಆಯಿತಾ. ಎಗ್ದ ಅಪಿಯರೆನ್ಸ್ ಹೇಗೆ ಕಾಣಿಸ್ತಾ ಇದೆ, ಎಗ್ ಹೇಗಿದೆ, ನೋಡೋದಕ್ಕೆ ಹೇಗಿದೆ ಅನ್ನೋದೇ ಫಸ್ಟ್ ಅಸೆಸ್ಮೆಂಟ್, ಮಾರ್ಫಾಲಜಿ ಅಸೆಸ್ಮೆಂಟ್. ಸೊ ಅದರಿಂದನೇ ನಿಮಗೆ ಗೊತ್ತಾಗ್ಬಿಡುತ್ತೆ ದಟ್ ನನ್ನ ಮುಖ ನೋಡಿದ ತಕ್ಷಣ ಕರೆಕ್ಟಾಗಿ ಗೊತ್ತಾಗುತ್ತಲ್ವ, 2 ಕಣ್ಣಿದೆ, 1 ಮೂಗಿದೆ, 1 ಬಾಯಿದೆ, 2 ಕಿವಿ ಇದೆ ಅನ್ನೋದು. ಯಾವುದಾದ್ರೂ ಒಂದು ಪಾರ್ಟ್ ಇಲ್ಲ ಅಂತಂತಂದರೆ ಜಸ್ಟ್ ಬೈ ಲುಕಿಂಗ್ ಎಟ್ ಮೀ ನಿಮಗೆ ಗೊತ್ತಾಗುತ್ತಲ್ವಾ. ಸೊ ಅದೇ. ಓಕೆ, ಸೊ ಎಗ್ಗೂ ಬೇಸಿಕ್ ಇಷ್ಟೆಲ್ಲ ಇರಬೇಕು ಕ್ರೈಟೀರಿಯಾ ಅನ್ನೋದು ಫಿಕ್ಸ್ ಆಗಿರುತ್ತೆ. ಸೊ ಯಾವಾಗ ಅಪಿಯರೆನ್ಸಲ್ಲೇ ಗೊತ್ತಾಗುತ್ತೆ ದ್ಯಾಟ್ ಇದು ಹೀಗಿಲ್ಲ ಅನ್ನೋದು ಗೊತ್ತಾಗುತ್ತೆ. ಸೊ ಸ್ಪೆಷಲಿಸ್ಟ್ಸ್ಗೆ ಅಲ್ಲೇ ಗೊತ್ತಾಗುತ್ತೆ ಎಗ್ ಕ್ವಾಲಿಟಿ ಈಸ್ ನಾಟ್ ಗುಡ್. ಎಗ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂತಂದರೆ ಏನು, ಬೇಸಿಕಲಿ ಕ್ರೋಮೋಸೋಮಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದೆ ಅಂತ. ಓಕೆ, ಸೊ ಅಂಥ ಎಗ್ಗಿಂದ ಏನಾದರೂ ಕನ್ಸೀವ್ ಆದರೆ ಸೊ ಆಬ್ವಿಯಸ್ಲಿ ಫಾರ್ಮ್ ಆಗಿರೋ ಎಂಬ್ರಿಯೋನಲ್ಲೂ ಕೂಡ ಸೇಮ್ ಕ್ರೋಮೋಸೋಮ್ಸ್ ಪಾಸ್ ಆನ್ ಆಗುತ್ತಲ್ವಾ. ಸೊ ಆ ಪಾಸ್ ಆನ್ ಆಗಿರುವಂತಹ ಅಂದರೆ ಡಿಫೆಕ್ಟ್ ಇರೋ ಕ್ರೋಮೋಸೋಮ್ಸೇ ಮಗುವಿಗೂ ಪಾಸ್ ಆನ್ ಆಗುತ್ತೆ, ಅದರಿಂದ ಬರ್ತ್ ಡಿಫೆಕ್ಟ್ಸ್ ಬರುತ್ತೆ. ಓಕೆ, ಸೊ ಬೇಸಿಕಲಿ ಇಷ್ಟೇ, ಈ ಟೆಸ್ಟ್ಗಳನ್ನ ಮಾಡೋದಕ್ಕೆ ರೀಸನು ಇಷ್ಟೇ. ನೆಕ್ಸ್ಟು ಪೋಲಾರ್ ಬಾಡಿ ಟೆಸ್ಟಿಂಗ್ ಅಂತ ಒಂದು ಟೆಸ್ಟ್ ಮಾಡ್ತಾರೆ. ಇದೇನಂತಂದರೆ ಎಗ್ ಡೆವಲಪ್ಮೆಂಟ್ ಟೈಮಲ್ಲಿ ಎಗ್ಗಲ್ಲಿ ಒಂದು ಸ್ಮಾಲ್ ಪೋರ್ಷನ್ ಡೆವಲಪ್ ಆಗಿರುತ್ತೆ, ಅದರದ್ದು ಹೆಸರು ಪೋಲಾರ್ ಬಾಡಿ ಅಂತ ಹೇಳಿ, ಆಯಿತಾ. ಸೊ ಅದರಲ್ಲಿ ಫಸ್ಟ್ ಪೋಲಾರ್ ಬಾಡಿ, ಸೆಕೆಂಡ್ ಪೋಲಾರ್ ಬಾಡಿ ಅಂತ ಭಾಳ ಇದೆ. ಸೊ ಈ ಪೋಲಾರ್ ಬಾಡಿ ಏನು ರೆಡಿ ಆಗಿರುತ್ತಲ್ಲ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು, ಅಂದರೆ ಅದನ್ನು ತಗೊಂಡ್ಬಿಟ್ಟು ಅದರಲ್ಲಿ ಇರುವಂತಹ ಕ್ರೋಮೋಸೋಮ್ಸ್ ಏನಿರುತ್ತಲ್ಲ ಅದನ್ನು ಟೆಸ್ಟ್ ಮಾಡ್ತಾರೆ. ಓಕೆ, ಸೊ ಈ ಪೋಲಾರ್ ಬಾಡಿ ಏನು ಪಾರ್ಟ್ ಆಫ್ ಎಗ್ ಅಲ್ವಾ. ಸೊ ಇದರಿಂದನೇ ತೊಗೊಂಡು ಇದನ್ನು ಟೆಸ್ಟ್ ಮಾಡೋದ್ರಿಂದ ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯಿತು ಅಂತಂದರೆ ಆಬ್ವಿಯಸ್ಲಿ ಇಲ್ಲಿಂದ ತಾನೇ ಬಂದಿರೋದು, ಸೊ ಇದರಲ್ಲೂ ಕೂಡ ಪ್ರಾಬ್ಲಮ್ ಇದೆ ಅಂತ ಡಿಸೈಡ್ ಮಾಡ್ತಾರೆ. ಓಕೆ, ವಾಟ್ ಎವರ್ ಪ್ರಾಬ್ಲಮ್ ದಿಸ್ ಪಾರ್ಟ್ ಹ್ಯಾಸ್, ಸೇಮ್ ಪ್ರಾಬ್ಲಮ್ ವಿಲ್ ಬಿ ದೇರ್ ಇನ್ ದಿಸ್ ಎಗ್ ಆಲ್ಸೋ ಅಂತ. ಓಕೆ, ಸೊ ಹಾಗಾಗಿ ಈ ಪೋಲಾರ್ ಬಾಡಿ ಟೆಸ್ಟಿಂಗ್ ಮಾಡೋದ್ರಿಂದನೂ ಎಗ್ಗಲ್ಲಿ ಕ್ರೋಮೋಸೋಮ್ಸ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂತಂತಂದರೆ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಕ್ಯುಮುಲಸ್ ಸೆಲ್ ಟೆಸ್ಟಿಂಗ್. ಕ್ಯುಮುಲಸ್ ಅಂತಂತಂದರೆ ಸ್ಟ್ರಕ್ಚರ್ಸ್, ಏನಂದರೆ ಸುಮ್ಮನೆ ಒಂಥರ ಏನು ರಚನೆಗಳು, ಆಯಿತಾ. ಈ ಎಗ್ಗಿದೆ ಅಂತಂದರೆ ಎಗ್ಗಿನ ಸುತ್ತಲೂ ಇರುತ್ತೆ ಹೀಗೆ. ಓಕೆ, ಸೊ ಅದನ್ನು ತಗೊಂಡ್ಬಿಟ್ಟು ಅದನ್ನು ಟೆಸ್ಟ್ ಮಾಡ್ತಾರೆ. ಸೊ ದಟ್ ಅದರಲ್ಲಿ ಏನಾದರೂ ಕ್ರೋಮೋಸೋಮಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇತ್ತು ಅಂತಂತಂದರೆ ದ್ಯಾಟ್ ಎಗ್ಗಲ್ಲೂ ಕೂಡ ಆ ಪ್ರಾಬ್ಲಮ್ ಇದೆ ಅಂತ. ಓಕೆ, ಸೊ ಓವರ್ ಆಲ್ ಕ್ವಾಲಿಟಿ ಆಫ್ ಎಗ್ಗನ್ನ ಇದ್ರ ಮೇಲೆ ಡಿಸೈಡ್ ಮಾಡ್ತಾರೆ. ಇದನ್ನು ಬಿಟ್ಟರೆ ನೆಕ್ಸ್ಟು FSH ಆ್ಯಂಡ್ AMH, ಇವೆರಡು ವೆರಿ ಕ್ರೂಷಿಯಲ್ ಹಾರ್ಮೋನ್ಸು. ಇದರಿಂದ ಎಗ್ ಕ್ವಾಲಿಟಿನ ಹೇಗೆ ಡಿಸೈಡ್ ಮಾಡ್ತಾರೆ ಅಂತಂತಂದರೆ FSH ಕರೆಕ್ಟಾಗಿದ್ರೇ ಎಗ್ ಡೆವಲಪ್ಮೆಂಟು ಚೆನ್ನಾಗಾಗುತ್ತೆ. ಓಕೆ, ಸೊ ಹಾಗಾಗಿ FSH ಆ್ಯಂಡ್ AMH ಮೇಲೆ, ಆ್ಯಂಡ್ AMH ಹೇಗೆ AMH ಎಗ್ ಕ್ವಾಲಿಟಿ ಮೇಲೆ
ಎಗ್ ಕ್ವಾಲಿಟಿನ ಡಿಸೈಡ್ ಮಾಡುತ್ತೆ. ಓಕೆ, ಸೊ ಹಾಗಾಗಿ AMH ಆ್ಯಂಡ್ FSHನ ಕೂಡ ಮೆಷರ್ ಮಾಡ್ತಾರೆ. ಈ ಎಲ್ಲ ಟೆಸ್ಟ್ಗಳನ್ನ ಮಾಡೋದ್ರಿಂದ ಓವರಾಲ್ ನಿಮಗೆ ಎಗ್ ಕ್ವಾಲಿಟಿ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಕ್ರೋಮೋಸೋಮ್ಸ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಎಗ್ಗಲ್ಲಿ ಅಂತಂತಂದರೆ ಗೊತ್ತಾಗುತ್ತೆ. ಇದಿಷ್ಟು ಸಪ್ರೇಟ್ ಟೆಸ್ಟ್ ಫಾರ್ ಸ್ಪರ್ಮ್ ಆ್ಯಂಡ್ ಎಗ್ ಆಯಿತು. ಈಗ ಫಾರ್ಮ್ ಆಗಿರೋ ಎಂಬ್ರಿಯೋ ಮೇಲೆ ಮಾಡುವಂತಹ ಟೆಸ್ಟ್ಗಳು ಇದು ಎಲ್ಲ ಏನಂದರೆ ಕಾಂಪ್ರಿಹೆನ್ಸಿವ್ ಟೆಸ್ಟ್, ನಾಟ್ ಸ್ಪೆಸಿಫಿಕ್. ಅಂದರೆ ಎಗ್ಗಿಗೋಸ್ಕರನೇ ಅಥವಾ ಸ್ಪರ್ಮ್ಗೋಸ್ಕರನೇ ಅಂತಲ್ಲ, ಫಾರ್ಮ್ ಆಗಿರೋ ಎಂಬ್ರಿಯೋ ಮೇಲೆ ಮಾಡುವಂತಹ ಟೆಸ್ಟ್ ಆಗಿರೋದ್ರಿಂದ ಇದನ್ನು ಕಾಂಪ್ರಿಹೆನ್ಸಿವ್ ಟೆಸ್ಟ್ ಅಂತ ಕರೀತಾರೆ. ಸೊ ಇದರಲ್ಲಿ ಎಗ್ಗದು ಜೆನೆಟಿಕ್ ಮೆಟೀರಿಯಲ್ನೂ ಇರುತ್ತೆ, ಸ್ಪರ್ಮ್ ಜೆನೆಟಿಕ್ ಮೆಟೀರಿಯಲ್ನೂ ಇರುತ್ತೆ. ಸೊ ಎರಡು ಕೂಡಿನೇ ಎಂಬ್ರಿಯೋ ಫಾರ್ಮ್ ಆಗಿರುತ್ತೆ. ಓಕೆ, ಸೊ ಹಾಗಾಗಿ ಇದನ್ನು ಕಾಂಪ್ರಿಹೆನ್ಸಿವ್ ಟೆಸ್ಟ್ ಅಂತ ಹೇಳಿ ಕರೀತಾರೆ. ಇದರಲ್ಲಿ ಏನು ಅಂತಂತಂದರೆ ಫಸ್ಟ್ ಥಿಂಗು PGT-A ಅಂತ, ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗ್ ಫಾರ್ ಅನ್ಯುಪ್ಲಾಯ್ಡಿ ಅಂತ. ಅನ್ಯುಪ್ಲಾಯ್ಡಿ ಅಂತಂತಂದರೆ ನಂಬರ್ ಆಫ್ ಕ್ರೋಮೋಸೋಮ್ಸು ಸರಿಯಾಗಿರಬೇಕು, ಆಯಿತಾ. ಎಬ್ನಾರ್ಮಲ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇತ್ತು ಅಂತಂದರೆ ಅದನ್ನು ಅನ್ಯುಪ್ಲಾಯ್ಡಿ ಅಂತ ಹೇಳ್ತಾರೆ. ಎಬ್ನಾರ್ಮಲ್ ಅಂತಂತಂದ್ರೇನು, ಒಂದು ಜಾಸ್ತಿನೂ ಇರಬಹುದು ಅಥವಾ ಒಂದು ಕಮ್ಮಿನೂ ಇರಬಹುದು. ಎಗ್ಗಲ್ಲಿ 23 ಇರುತ್ತೆ, ಸ್ಪರ್ಮಲ್ಲಿ 23 ಕ್ರೋಮೋಸೋಮ್ಸ್ ಇರುತ್ತೆ. ಆದರೆ ಫಾರ್ಮ್ ಆಗಿರೋ ಎಂಬ್ರಿಯೋನಲ್ಲಿ 23 ಪೇರ್ಸ್ ಇರುತ್ತೆ ಅಂತಂದರೆ 46 ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ, 46 ಕ್ರೋಮೋಸೋಮ್ಸ್ ಇರುತ್ತೆ. ಓಕೆ, ಸೊ ಈ 46ಗಿಂತ ಒಂದು ಜಾಸ್ತಿ ಇದೆ, ಒಂದು ಕಮ್ಮಿ ಇದೆ, ಅಥವಾ ಮಿಸ್ಸಿಂಗ್ ಇದೆ, ಎಲ್ಲೂ ಜಾಸ್ತಿನೂ ಇಲ್ಲ ಎಲ್ಲೂ ಕಮ್ಮಿನೂ ಇಲ್ಲ ಅಂತಂತಂದರೆ ಆಗ ಇದು ಪ್ರಾಬ್ಲಮ್ ಅಂತ. ಸೊ ಆವಾಗ ಮಗುವಿಗೆ ಪ್ರಾಬ್ಲಮ್ ಆಗುತ್ತೆ, ಡಿಫೆಕ್ಟ್ಸ್ ಬರುತ್ತೆ ಅಂತ ತೋರಿಸುತ್ತೆ. ನೆಕ್ಸ್ಟು PGT-M ಅಂದರೆ ಮೋನೋಜೆನಿಕ್ ಡಿಸಾರ್ಡರ್ಸ್ ಏನಾದರೂ ಇತ್ತು ಅಂತಂತಂದರೆ ಈ PGT-M ಮಾಡಿಸ್ದವಾಗ ಅಂದರೆ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗ್ ಇದರಲ್ಲಿ ಮಾಡಿಸ್ದವಾಗ ಗೊತ್ತಾಗುತ್ತೆ. ನೆಕ್ಸ್ಟು PGT-SR ಅಂದರೆ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗ್ SR ಅಂತಂದರೆ ಸ್ಟ್ರಕ್ಚರಲ್ ಅರೇಂಜ್ಮೆಂಟ್ ರಿಲೇಟೆಡ್ ಏನಾದರೂ ಕ್ರೋಮೋಸೋಮ್ಸಲ್ಲಿ ಪ್ರಾಬ್ಲಮ್ ಇತ್ತು ಅಂತಂದರೆ, ಲೈಕ್ ಡಿಸ್ಲೊಕೇಶನ್ ಅಂತಂದರೆ ಟ್ರಾನ್ಸ್ಲೊಕೇಶನ್ ಅಂತಂದರೆ ಇಲ್ಲಿ ಇರಬೇಕಾಗಿರೋದು ಇನ್ನೆಲ್ಲೋ ಇತ್ತು ಅಂತಂತಂದರೆ, ಯಾವುದು ಪೇರ್ ಆಗಬೇಕಿತ್ತು ಅದು ಪೇರ್ ಆಗಿಲ್ಲ ಅಂತಂತಂದರೆ. ಸೊ ಈ ಥರ ಏನಾದರೂ ಸ್ಟ್ರಕ್ಚರಲ್ ಅಪಿಯರೆನ್ಸ್ ಒಳಗೆ ಏನಾದರೂ ಪ್ರಾಬ್ಲಮ್ ಇತ್ತು ಕ್ರೋಮೋಸೋಮ್ಸಲ್ಲಿ ಅಂತಂತಂದರೆ, ದಟ್ಟು ಎಂಬ್ರಿಯೋನಲ್ಲಿ ಇತ್ತು ಅಂತಂತಂದರೆ ಈ ಟೆಸ್ಟ್ ಮಾಡಿಸೋದ್ರ ಮೂಲಕ ಗೊತ್ತಾಗುತ್ತೆ. ನೆಕ್ಸ್ಟು ಕ್ಯಾರಿಯೋಟೈಪಿಂಗ್ ಅಂತ ಮಾಡ್ತಾರೆ. ಸೊ ಇದರಿಂದ ಏನು ಅಂತಂತಂದರೆ ಓವರಾಲ್ ಕ್ರೋಮೋಸೋಮಲ್ ಅಪಿಯರೆನ್ಸ್ ಆಗಿರಬಹುದು, ಸ್ಟ್ರಕ್ಚರ್ ಆಗಿರ್ಬೋದು, ಏನಾದರೂ ರಿಲೇಟೆಡ್ ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ಈ ಕ್ಯಾರಿಯೋಟೈಪಿಂಗಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಇದು ಏನಂತಂದರೆ ಎಗ್ ಸ್ಪರ್ಮ್ಸು ಎರಡರಲ್ಲೂ ಮಾಡ್ತಾರೆ. ಸೊ ಎರಡರಲ್ಲೂ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ಗೊತ್ತಾಗುತ್ತೆ ಕ್ಯಾರಿಯೋಟೈಪಿಂಗಿಂದ. ಸೊ ಇದಿಷ್ಟು ಸಪ್ರೇಟ್ ಟೆಸ್ಟ್ಗಳು. ಅಂದರೆ ಎಗ್ಗಲ್ಲಿ ಕ್ರೋಮೋಸೋಮ್ಸ್ ರಿಲೇಟೆಡ್ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅದನ್ನು ಫೈಂಡ್ ಔಟ್ ಮಾಡೋದಕ್ಕೆ, ಸ್ಪರ್ಮಲ್ಲಿ ಯಾವೆಲ್ಲ ಪ್ರಾಬ್ಲಮ್ಸ್ ಇತ್ತು ಅಂತಂತಂದರೆ ಅದನ್ನು ಕಂಡುಹಿಡಿಯೋದಕ್ಕೆ ಏನೆಲ್ಲ ಟೆಸ್ಟ್ಗಳನ್ನ ಮಾಡಬೇಕು ಅಂತ. ಆ್ಯಂಡ್ ಎಂಬ್ರಿಯೋನಲ್ಲಿ ಫಾರ್ಮ್ ಆಗಿರೋ ಎಂಬ್ರಿಯೋನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇತ್ತು, ಕ್ರೋಮೋಸೋಮ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ಯಾವೆಲ್ಲ ಟೆಸ್ಟ್ಗಳನ್ನ ಮಾಡ್ತಾರೆ ಅಂತ. ಓಕೆ, ಸೊ ಎಗ್ಗಲ್ಲಿ, ಸ್ಪರ್ಮಲ್ಲಿ ಆ್ಯಂಡ್ ಫಾರ್ಮ್ ಆಗಿರೋ ಎಂಬ್ರಿಯೋನಲ್ಲಿ ಕ್ರೋಮೋಸೋಮ್ಸ್ ರಿಲೇಟೆಡ್ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇತ್ತು ಅಂತಂದರೆ ಈ ಟೆಸ್ಟ್ ಹೇಳಿರೋ ಸಪ್ರೇಟಾಗಿ ಹೇಳಿದ್ದೀನಿ. ಸೊ ಈ ಟೆಸ್ಟ್ಗಳನ್ನ ಮಾಡಿಸೋದ್ರಿಂದ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಯಾವಾಗೆಲ್ಲ ರಿಕರೆಂಟ್ ಮಿಸ್ಕ್ಯಾರೇಜಸ್ ಆಗ್ತಾ ಇರುತ್ತೆ ಆ್ಯಂಡ್ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತಾರೆ, ಅಥವಾ ಇನ್ಫರ್ಟಿಲಿಟಿ ಅಂತ ಹೇಳ್ತಾರೆ. ಮೇಲ್ ಇನ್ಫರ್ಟಿಲಿಟಿ ಆಗಿರಬಹುದು, ಫೀಮೇಲ್ ಇನ್ಫರ್ಟಿಲಿಟಿ ಆಗಿರಬಹುದು, ಉಳಿದಿದ್ದೆಲ್ಲ ಸರಿ ಇದೆ ಮ್ಯಾಮ್ ಅಂದರೂ ಕನ್ಸೀವ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಏಜ್ 40 ಅರೌಂಡ್ ಇರುತ್ತೆ ಆವಾಗ ಆಗಿರಬಹುದು. ಆ್ಯಂಡ್ ಸೆಕೆಂಡರಿ ಇನ್ಫರ್ಟಿಲಿಟಿ ಅಂತಂದರೆ ಒಂದನೇ ಮಗು ಇರುತ್ತೆ ಆಲ್ರೆಡಿ, ಅಂದರೆ ಒಂದು ಸತಿ ಸಕ್ಸಸ್ಫುಲ್ ಪ್ರೆಗ್ನೆನ್ಸಿ ಆಗಿರುತ್ತೆ, ಮಿನಿಮಮ್ ಒಂದು ಸತಿ ಸಕ್ಸಸ್ಫುಲ್ ಪ್ರೆಗ್ನೆನ್ಸಿ ಆಗಿರುತ್ತೆ. ಅದಾದಮೇಲೆ ನೆಕ್ಸ್ಟ್ ಟ್ರೈ ಮಾಡಿದವಾಗ ಆಗ್ತಾ ಇರಲ್ಲ. ಸೊ ಅದಾಗಿರಬಹುದು, ಅಥವಾ ಹೋಲ್ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಯಾರಿಗಾದರೂ ಜೆನೆಟಿಕ್ ಡಿಸಾರ್ಡರ್ಸ್ ಇದ್ದು ನಮ್ಮ ಮಗುಗೆ ಬರುವಂತಹ ಸಾಧ್ಯತೆ ಇದೆನಾ ಅಂತಂತಂದರೆ ಆ ಟೈಮಲ್ಲಿ ಈ ಎಲ್ಲ ಟೆಸ್ಟ್ಗಳನ್ನ ಮಾಡಿಸೋದ್ರಿಂದ ನಿಮಗೆ ಗೊತ್ತಾಗುತ್ತೆ. ಹಸ್ಬೆಂಡ್ ಫ್ಯಾಮಿಲಿ ಅಥವಾ ವೈಫ್ ಫ್ಯಾಮಿಲಿ ಇಬ್ಬರಲ್ಲಿ ಯಾರದೇ ಫ್ಯಾಮಿಲಿನಲ್ಲಿ ಈ ಥರ ಪ್ರಾಬ್ಲಮ್ಸ್ ಯಾರಿಗಾದರೂ ಇತ್ತು ಅಂತಂತಂದರೆ ನಿಮಗೆ ಆಗಬಹುದು, ನಮ್ಮ ಮಗುಗಾಗಬಹುದು ಅಂತ ಎಲ್ಲೋ ಒಂದು ಡೌಟ್ ಇತ್ತು ಅಂತಂತಂದರೆ ಅಟ್ ದ ಟೈಮ್ ನೀವು ಈ ಟೆಸ್ಟ್ಗಳನ್ನ ಮಾಡಿಸೋದ್ರಿಂದ ಏನು ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.